ಕಬ್ಬಿನ ಬಾಕಿ ಪಾವತಿ ಮತ್ತು ಈ ವರ್ಷದ ಬೆಲೆ ನಿಗದಿಗೆ ಆಗ್ರಹಿಸಿ ಕಬ್ಬು ಬೆಳೆಗಾರರು ಇಂದು ರಸ್ತೆಗೆ ಇಳಿದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಜಮಖಂಡಿ ತಾಲೂಕಿನ ಚಿಕ್ಕಲಗಿ ಕ್ರಾಸ್ನಲ್ಲಿ ರೈತರು ರಸ್ತೆ ತಡೆದು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಜಮಖಂಡಿ ವಿಜಯಪುರ ಹೆದ್ದಾರಿಯನ್ನೇ ತಡೆದು ರೈತರು ನಡೆಸುತ್ತಿರುವ ಈ ಪ್ರತಿಭಟನೆಯಿಂದಾಗಿ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಈ ಪ್ರತಿಭಟನೆಯಲ್ಲಿ ಜಮಖಂಡಿ ಮತ್ತು ಮುಧೋಳ ಭಾಗದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು, ಕಳೆದ ಹಂಗಾಮಿನ ಕಬ್ಬಿನ ಬಾಕಿ ಹಣವನ್ನು ತಕ್ಷಣವೇ ಪಾವತಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಅಷ್ಟೇ ಅಲ್ಲ, ಈ ವರ್ಷದ ಕಬ್ಬಿಗೆ ಪ್ರತಿ ಟನ್ಗೆ ಕನಿಷ್ಠ 3,500 ರೂಪಾಯಿ ಬೆಲೆ ನೀಡಬೇಕು ಎಂಬುದು ರೈತರ ಪ್ರಮುಖ ಬೇಡಿಕೆಯಾಗಿದೆ. ಬೆಲೆ ನಿಗದಿ ಮಾಡುವವರೆಗೂ ಮತ್ತು ಬಾಕಿ ಹಣ ಬಿಡುಗಡೆಯಾಗುವವರೆಗೂ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ. ಸದ್ಯ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಪೊಲೀಸ್ ಅಧಿಕಾರಿಗಳು ರೈತರ ಮನವೊಲಿಸಲು ಪ್ರಯತ್ನಿಸುತ್ತಿದ್ದಾರೆ. ಸರ್ಕಾರದ ಮುಂದಿನ ನಡೆಯೇನು? ರೈತರ ಆಕ್ರೋಶಕ್ಕೆ ಸರ್ಕಾರ ಹೇಗೆ ಪ್ರತಿಕ್ರಿಯಿಸಲಿದೆ? ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬದಾಮಿ ಟಿವಿ, ಬಾಗಲಕೋಟೆ. ಸತ್ಯ ರೈತ ಸಂಘ ಚಳವಳಿಗಳಿಗೆ ಒಂದು ದೊಡ್ಡ ಆಸ್ತಿ ಇದು. ಕಳೆದ 15 ದಿವಸಗಳಿಂದ ನಡೀತಿರೋ ಚಳವಳಿಯನ್ನ ನಾವು ನೋಡ್ತಿದ್ರೆ ನಮ್ಮ ಹಿರಿಯರು ಹೇಳ್ತಿದ್ರು, ರೈತ ಸಂಘದ ಹಿರಿಯ ಕಾರ್ಯಗಾರಗಳಲ್ಲಿ ನಾವು ಕೇಳ್ತಿದ್ವಿ, 80-90ರ ದಶಕದಲ್ಲಿ ಒಂದು ಕರೆ ಕೊಟ್ರೆ ಸಾಕು ಇಡೀ ಬೆಂಗಳೂರನ್ನ ಬಂದ್ ಮಾಡ್ತಿದ್ರು ರೈತರು ಅಂತ ಹೇಳ್ತಿದ್ರು. ಒಂದು ಕರೆ ಕೊಟ್ರೆ ಸಾಕು ಇಡೀ ಬೆಂಗಳೂರು ಸ್ಟ್ಯಾಂಡ್ ಸ್ಟಿಲ್ ಬಂದ್ಬಿಡ್ತಿತ್ತು, ಒಟ್ಟ ಮೂವ್ಮೆಂಟೇ ಆಗ್ತಿರ್ಲಿಲ್ಲ, ಕಂಪ್ಲೀಟ್ ಜಾಮ್ ಆಗ್ಬಿಡ್ತಿತ್ತು ಅಂತ ನಮ್ಮ ಹಿರಿಯ ರೈತರು ಹೇಳ್ತಿದ್ರು. ಆ ದಿನಗಳು ಇವತ್ತು ನಾವು ನೋಡ್ತಾ ಇದೀವಿ. ಮತ್ತೆ ಹೌದಾ, ಅಷ್ಟು ದೊಡ್ಡ ಮಟ್ಟದೊಳಗೆ ಇವತ್ತು ರೈತ ಸಂಘಟನೆ ನಡೆಸ್ಕೊಂಡ್ ಬಂದಂತ ಚಳವಳಿ ಕಳೆದ 15 ದಿವಸಗಳಿಂದ ಗುರ್ಲಾಪುರ ಕ್ರಾಸ್ ಇರ್ಬೋದು, ಅಲ್ಲಿಂದ ಮುಧೋಳ ಇರ್ಬೋದು, ಜಮಖಂಡಿ ಇರ್ಬೋದು, ಇವತ್ತು ಬಂದು ಚಿಕ್ಕಲಗಿ ಕ್ರಾಸ್ ಒಳಗೆ ನಿಂತಿದೆ. ಅನೇಕ ಜನ ರೈತರು ಸ್ವಯಂ ಪ್ರೇರಿತವಾಗಿ ಬಂದು ರೈತ ಸಂಘದ ಚಳವಳಿಯೊಳಗೆ ಭಾಗವಹಿಸ್ಲಿಕ್ಕತ್ತಾರೆ. ನಮ್ ಕರ್ಜಿಗಿ ಕಾಕ ಅವ್ರು ಹೇಳ್ತಾ ಇದ್ರು ಅವಾಗಲೇ ಮಾತಾಡ್ಬೇಕಾದ್ರೆ, ಮೊದಲೆಲ್ಲ ಒಂದ್ 4-5 ಜನನೋ ಅಥವಾ ಒಂದ್ 10-15 ಜನನೋ 100-150 ಜನನೋ ಮುಧೋಳದಲ್ಲಿ ಅಲ್ಲಿ ಚಳವಳಿ ಮಾಡ್ತಿದ್ರು. ಆ ಚಳವಳಿ ಮಾಡೋರ್ಗೆ ಹೇಳ್ತಿದ್ರು ರೈತರು, ಇವರ ಹಾದಿ ತಪ್ಪಿಸ್ಲಿಕ್ಕತ್ತಾರ, ಸುಮ್ ಏಟರೆ ಕೊಡ್ತಾರೆ ಬಿಲ್ಲು ಅಟ್ ಇಸ್ಕೊಂಡು ಸುಮ್ ಕುಡಿದ್ಬಿಟ್ಟು ಇವರ ಅದನ್ನ ದಿಕ್ ತಪ್ಪಿಸ್ಲಿಕ್ಕತ್ತಾರ ಅಂತ ಹೇಳ್ತಿದ್ರು. ಆದ್ರೆ ಈ ವರ್ಷ 2024-25ನೇ ವರ್ಷದಲ್ಲಿ ಇದೊಂದು ಅವಿಸ್ಮರಣೀಯ ಘಟನೆ ಕರ್ನಾಟಕ ರಾಜ್ಯದಲ್ಲಿ. ಆದ್ಮೇಲೆ ತಾವು ಅನ್ಕೋಬಹುದು, ಇದಕ್ಕೆ ಬರೀ ಕೇವಲ ಗುರ್ಲಾಪುರ ಕ್ರಾಸು ಚಿಕ್ಕಲ್ ಕ್ರಾಸ್ ಒಳಗೆ ನಡೀತಿರುವಂತಹ ಹೋರಾಟ ಅಲ್ಲ. ದೇಶದಾದ್ಯಂತ ಇವತ್ತು ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗೆ ಬರ್ತಿದ್ದಾರೆ. ಯುಪಿ ಒಳಗೆ ತಗೋರಿ, ಪಶ್ಚಿಮ ಉತ್ತರ ಪ್ರದೇಶದೊಳಗೆ 12,000 ಕೋಟಿಯಷ್ಟು ಅರಿಯರ್ಸ್ ಇನ್ನು ರೈತರಿಗೆ ಬರಬೇಕು ಅಂತ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಪಂಜಾಬ್ ಅಲ್ಲಿ ನೋಡ್ರಿ, ಅತ್ಯಂತ ಉತ್ಕೃಷ್ಟವಾದ ಕಬ್ಬನ್ನ ಬೆಳೆಯುವಂತ 5 ನದಿಗಳಿರುವಂತ ರಾಜ್ಯ ಅದು. ನಮ್ಗಿಂತ ಹೆಚ್ಚು ಜನ ಕಬ್ಬು ಬೆಳೆಯುವಂತ ಪಂಜಾಬ್ ರೈತರು ಇವತ್ತು ಬೀದಿ ಒಳಗಿದ್ದಾರೆ. ಭಾರತ್ ಕಿಸಾನ್ ಯೂನಿಯನ್ ಅವರ ನೇತೃತ್ವದೊಳಗೆ ಅವರು ಕೂಡ ಬೀದಿ ಒಳಗಿದ್ದಾರೆ. ಇನ್ನು ಮಹಾರಾಷ್ಟ್ರದವರಂತೂ ನಮ್ಮ ಜೊತೆ ಸದಾಕಾಲ ಇದ್ದೇ ಇರ್ತಾರೆ. ಅವ್ರ ಮುಂದೆ ನಾವು ಹಿಂದೆ, ಅಥವಾ ಒಂದ್ಸಲ ನಾವು ಮುಂದೆ ಅವ್ರ ಹಿಂದೆ. ಈ ರೀತಿ ರೈತ ಚಳವಳಿ, ಈ ರೀತಿ ಕಬ್ಬು ಬೆಳೆಗಾರರ ಚಳವಳಿ ಭಾರತದಾದ್ಯಂತ ನಡೀತಿದೆ. ಯಾಕೆ ನಡೀತಿದೆ ಅಂತಂದ್ರೆ ಒಂದು ಸೂಕ್ತವಾದಂತ ಒಂದು ಬೆಲೆಗೋಸ್ಕರ ನಡೀತಾ ಇದೆ. ಅದು ಬಿಟ್ರೆ ಮತ್ತೇನು ಕೇಳ್ತಾ ಇಲ್ಲ ರೈತರು. ಇಷ್ಟು ಉದ್ದೇಶ ಇಟ್ಕೊಂಡು